ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಪ್ರತಿಭಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರ ಪ್ರತಿಭಟನೆಯ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ರಾಜ ಸಲೀಂ ಕಾಸಿಂನವರ್, ಬ್ಲಾಕ್ ಅಧ್ಯಕ್ಷರು ಆದ ಸಂಗನಗೌಡ ಪಾಟೀಲ್, ನಿಂಗಪ್ಪ ಆರ್ಕೆರೆ, ಯುವ ಪದಾಧಿಕಾರಿಗಳು ಆದ ಶಿವನಗೌಡ ಪಾಟೀಲ್, ಕಿರಣ್ ವಾಲಡ್, ಮಂಜು ಎಣಗಿ, ಮುದುಕಪ್ಪ ಮರಡಿ, ಪಿಕೆ ನೀಲರಕಟ್ಟಿ, ಎಂಎಫ್ ಜಕಾತಿ ಸೇರಿದಂತೆ ಎಲ್ಲ ನಾಯಕರು ಕಾರ್ಯಕರ್ತರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಿತ್ತೂರು ಬಿಜೆಪಿ ಘಟಕದ ಪ್ರತಿಭಟನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಅನಿಶ್ಚಿತ ಬೆಳವಣಿಗೆ ಕಿತ್ತೂರು ಕ್ಷೇತ್ರದಲ್ಲಿ ಆಗ್ತದೆ. ಏನಂದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿ ಪಕ್ಷದವರು ಪ್ರತಿಭಟನೆಯನ್ನು ಹಮ್ಮಿಕೋತಾರೆ. ಇದು ಯಾವುದಕ್ಕಂದ್ರೆ ಕಿತ್ತೂರಿನ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲರು ಮಾತನಾಡುತ್ತಾ ಒಂದು ಹಳ್ಳಿಯ ಭಾಷೆಯಲ್ಲಿ ಹಳ್ಳಿಗಾಡಿನಲ್ಲಿ ಒಂದು ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಭಾಷೆಯಲ್ಲಿ ಮಕ್ಕಳನ್ನು ಒಂದು ಶಬ್ದ ಯೂಸ್ ಮಾಡ್ತಾರೆ. ಅದನ್ನೇ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿ ಪಕ್ಷದ ಮುಖಂಡರು ಕೂಡಿಕೊಂಡು ಇವತ್ತು ಅವರ ಹೋಮ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕ್ತೀವಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೋತಾರೆ. ಆ ಪ್ರತಿಭಟನೆಯನ್ನು ಕೇಳಿ ಇಡೀ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು, ಜನಸಾಮಾನ್ಯರು ಇವತ್ತು ಶಾಸಕರ ಮನೆಗೆ ಆಗಮಿಸಿದ್ದಾರೆ. ಅವರೆಲ್ಲ ಇವತ್ತು ಶಾಸಕರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತು ಏನಂದ್ರೆ ಬಿಜೆಪಿ ಪಕ್ಷದವರು ಯಾಕೋ ನನಗೆ ಅನಿಸ್ತದೆ ಅವರು ಭ್ರಮನಿರಸನಗೊಂಡಿದ್ದಾರೆ. ಏನೋ ಒಂದು ಅವ್ರಿಗೆ ಅಂದ್ರೆ ನಮ್ಮ ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ಕಂಡು ಅವರು ಹವ್ವಾರಿದ್ದಾರೆ ಅಂತ ಭಾವನೆ ನನ್ನ ಭಾವನೆ. ಯಾಕಂದ್ರೆ ಈಗ ಮುಂದೆ JDP-TP ಎಲೆಕ್ಷನ್ ಬರ್ತಾ ಇದೆ, ಮತ್ತೆ DCC ಬ್ಯಾಂಕ್ ಎಲೆಕ್ಷನ್ ಬರ್ತಾ ಇದೆ. ಇದನ್ನ ನಾವು ಗೆಲ್ಲಬೇಕಂದ್ರೆ ಏನೋ ಒಂದು ಮಂದಿನ ಸ್ವಲ್ಪ ದಿಶಾಬುಲ್ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಇವತ್ತು ಈ ಪ್ರತಿಭಟನೆಯನ್ನು ಕರೆದಿದ್ದಾರೆ. ಆದರೆ ಈ ಪ್ರತಿಭಟನೆ ಏನೂ ಉರುಳಿಲ್ಲ. ನಾವು ಅನ್ನೋದೇನೆಂದ್ರೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೋ ಪಕ್ಷ ಆಗಲಿ ಒಂದು ಅಭಿವೃದ್ಧಿ ಆಧಾರಿತವಾದ ಒಂದು ಹೋರಾಟಗಳನ್ನು ಹಮ್ಮಿಕೋಬೇಕು. ಅದನ್ನು ಬಿಟ್ಟುಕೊಂಡು ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರೆ ನಿಮ್ಮನ್ನೆಲ್ಲರನ್ನು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಇವತ್ತು ಜನರು ಅಂತ ಇದ್ದಾರೆ ಬಿಜೆಪಿ ಅವ್ರಿಗೇನು ಕೆಲಸ ಇರಲ್ಲಪ್ಪ, ಒಂದೇನೋ ಸಣ್ಣ ಕಾರಣ ಇಟ್ಕೊಂಡು ಇವ್ರು ಹೋರಾಟ ಮಾಡ್ತಾರೆ. ಇಷ್ಟು ದಿವಸ 2 ವರ್ಷ ಆದರೂ ಇವ್ರು ಒಂದು ಹೋರಾಟ ಮಾಡಿಲ್ಲ. ಅಭಿವೃದ್ಧಿ ಮಾಡ್ರಿ ಅಂತ ಒಂದು ಕಾರಣ ಇಟ್ಕೊಂಡು ಒಂದು ಹೋರಾಟ ಮಾಡಿಲ್ಲ. ಯಾಕಂದ್ರೆ ಇವರಿಗೆ ಅಭಿವೃದ್ಧಿ ಮಾಡ್ರಂತ ಹೇಳುವ ಅವಕಾಶವನ್ನು ನಮ್ಮ ಶಾಸಕರು ಕೊಟ್ಟಿಲ್ಲ. ಸುಮಾರು 1,000ಕ್ಕಿಂತ ಅಧಿಕ ಕೋಟಿಗಳ ನಿಯರ್ ಬೈ 1,000 crores ಅಭಿವೃದ್ಧಿ ಕೆಲಸ ಕಿತ್ತೂರು ಕ್ಷೇತ್ರದಲ್ಲಿ ಆಗಿದೆ. ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಹಿಂದೇನು ಹೇಳ್ತಾ ಇದ್ರು ಪಳ್ಳು ಒಂದು ನಂಬರ್ಸ್ ಕೊಡ್ತಾ ಇದ್ರು, ಆ ಥರ ಯಾವುದೂ ನಂಬರ್ಸ್ ಕೊಡ್ತಾ ಇಲ್ಲ. ನಿಜವಾಗಿ ಆದಂಥ ಕಾರ್ಯಕ್ರಮ ಸುಮಾರು 1,000 ಕೋಟಿಗಿಂತ ಮಿಗಿಲಾದ ಕಾರ್ಯಕ್ರಮಗಳನ್ನ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ಕೈಗೊಂಡಿದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನಾ ಬಿಜೆಪಿ ನಾಯಕರಿಗೆ ಒಂದು ಆಹ್ವಾನ ಏನು ಕೊಡ್ತೇನೆ ಅಂದ್ರೆ, ಎಲ್ಲರೂ ಕೂಡ್ಕೊಂಡು ಕಿತ್ತೂರು ಕ್ಷೇತ್ರದಲ್ಲಿ ಸುವರ್ಣ ಯುಗವನ್ನು ಪ್ರಾರಂಭ ಮಾಡೋಣ. ಎಲ್ಲರ ಕೂಡ್ಕೊಂಡು ಕಿತ್ತೂರು ನಾಡನ್ನು ಕಟ್ಟೋಣ. ಏನು ಬಾಬಾ ಸಾಹೇಬ್ ಇವತ್ತು ನೀವು ಕಿತ್ತೂರಲ್ಲಿ ನೋಡಬೇಕು, ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ತಮ್ಮ ಅವಧಿಯಲ್ಲಿ ಇವನು ಏನೂ ಮಾಡಿಲ್ಲ. ಬರೇ ಒಂದು ಭರವಸೆ ಆಶ್ವಾಸನೆಗಳ ಮೂಲಕ ತಮ್ಮ ಪೀರಿಯಡ್ ಅನ್ನು ಕಂಪ್ಲೀಟ್ ಮಾಡಿದ್ರಿ. ಅವರು ಒಂದು ಏನೋ ಜನಪರ ಕಾಳಜಿ ಇಟ್ಟುಕೊಂಡು ಅವರು ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಡ್ಡ ಹಗಾಲ ಹಾಕೋದನ್ನು ದಯಮಾಡಿ ಬಿಡಬೇಕು. ತಮ್ಮ ನಿಜವಾಗಿ ಏನಾದ್ರು ಅಭಿವೃದ್ಧಿ ಪರ ಚಿಂತನೆ ಇದ್ರೆ ನಮ್ಮನ್ನು ಕರೀರಿ, ನಾವು ನೇರವಾಗಿ ಬಂದು ನಿಮ್ ಕೂಡ ಚರ್ಚಿಸಲಿಕ್ಕೆ ತಯಾರಿದ್ದೀವಿ. ಸುಳ್ಳು ಪಳ್ಳು ಮಾತಾಡೋದು ಬಿಡಿ. ಮತ್ತೊಂದು ಮಕ್ಕಳನ್ನು ಒಂದು ಪದವನ್ನು ಇಟ್ಕೊಂಡು ನೀವು ಹೋರಾಟ ಮಾಡ್ತೀರಿ. 3-4 ತಿಂಗಳ ಹಿಂದೆ ಕಿತ್ತೂರು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ದಯಮಾಡಿ ತಮಗೆ ನಾನು ನೆನಪು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ತಾವು ಯಾವ ಪದಗಳನ್ನ ಉಪಯೋಗ ಮಾಡಿದ್ರಂತ ಗೌರವನಾಥ ಮಾಜಿ ಶಾಸಕರು ತಾವು ವಿಚಾರ ಮಾಡಬೇಕು. ತಾವೇನು ಪದ ಯೂಸ್ ಮಾಡಿದ್ರಿ? ಒದ್ದು ಹಾಕ್ರಿ, ಕೊಂದು ಹಾಕ್ರಿ, ಇವು ಯಾವ ಸಂವಿಧಾನಿಕ ಪದಗಳೇನು? ಅಂತ ಒಂದು ಶಬ್ದಗಳ ಪ್ರಯೋಗ ಮಾಡಿದಂಥ ತಾವುಗಳು ಇವತ್ತು ಮಕ್ಕಳು ಅನ್ನೋ ಒಂದು ಶಬ್ದಕ್ಕೆ ಪ್ರತಿರೋಧಿ ಒಡ್ಡಿ ತಾವು ಪ್ರತಿಭಟನೆ ಹಮ್ಮಿಕೊಳ್ಳಿಕ್ಕೆ ತಮಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರ ಮುಖಾಂತರ ಒಂದು ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇನಂದ್ರೆ, ಸನ್ಮಾನ್ಯ ಯತ್ನಾಳ್ ಅವರು ನಿಮಗೆ ನಾ ಏನು ಹೇಳಕ್ಕೆ ಇಚ್ಛೆ ಪಡ್ತೇನೋ ತಮಗೆಲ್ಲ ತಿಳಿದು ಬಿಡ್ತೀಗ. ಯಾವ ತರ ಸಂವಿಧಾನಿಕ ಪದಗಳನ್ನ ಅವ್ರು ಉಪಯೋಗ ಮಾಡ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಅಲ್ಲ ಅಂದ್ರೆ ನಾನು ಅದನ್ನ ಬೇರೆ ಮೀನಿಂಗ್ ನಲ್ಲಿ ಹೇಳ್ತಾ ಇದ್ದೀನಿ. ಸಂವಿಧಾನಿಕ ಅಲ್ಲ, ಅಸಂವಿಧಾನಕ್ಕಿಂತ ಅತುತು ಅಂತ ಪದಗಳನ್ನ ಯೂಸ್ ಮಾಡುವಾಗ ಇವ್ರು ಯಾಕೆ ಅವಾಗ ಪ್ರಶ್ನೆ ಮಾಡ್ಲಿಲ್ಲ? ಅವ್ರು ಇವ್ರ ಪಕ್ಷದವ್ರ ಬಗ್ಗೆನೂ ಮಾತಾಡ್ರು, ಬೇರೆ ಪಕ್ಷದವ್ರ ಬಗ್ಗೆನೂ ಮಾತಾಡ್ರು. ಯಾವ ಕಾಂತನೂ ಎಲ್ಲರ ಬಗ್ಗೆ ಮಾತಾಡಿದಾಗ ಇವ್ರ ನೈತಿಕತೆ ಎಲ್ಲಿತ್ತು? ಅವಾಗ ಇವ್ರು ಪ್ರತಿಭಟನೆ ಮಾಡ್ಬೇಕಾಗಿತ್ತಲ್ಲ. ಪಕ್ಷ ಒಂದು ಬಿಟ್ಟು ಬಿಡಿ. ಅದನ್ನ ಯಾವನೇ ಅಸಂವಿಧಾನಿಕವಾಗಿ ಮಾತಾಡ್ತಾನೆ, ಕೆಟ್ಟ ಶಬ್ದಗಳನ್ನ ಬಳಸಿ ಮಾತಾಡ್ತಾನೆ, ಅವನ ವಿರುದ್ಧ ಹೋರಾಟ ಮಾಡೋದು ಒಂದು ಮಾನವೀಯ ಮೌಲ್ಯ. ಅದು
ಅದೆಲ್ಲಿ ಹೋಗಿತ್ತು? ಇವ್ರು ಮಾನವೀಯ ಮೌಲ್ಯ ಎಲ್ಲಿ ಹೋಗಿತ್ತು? ಬಿಜೆಪಿಗರಿಗೆ ಹೋರಾಟದ ಸ್ತರಿ ಎಲ್ಲಿ ಹೋಗಿತ್ತು? ಅವಾಗ ಯಾಕೆ ಮಾಡ್ಲಿಲ್ಲ ಇವರು? ಅದೇನಾದ್ರು ಹೇಳಕ್ ಸದಕ್ಕೆ ಅಸಹ್ಯ ಅಂತ ಪದ ಎತ್ತಾಳವ್ರು ಎಲ್ಲರಿಗೂ ಉಪಯೋಗ ಮಾಡಿದ್ದಾರೆ. ನಾವು ಬಹುತ್ವ ಸಮ ಸಮಾಜದ ಪರಿಕಲ್ಪನೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಬದುಕ್ತಾ ಇರೋರು ಕಾಂಗ್ರೆಸ್ಸಿಗರು, ಹಿಂದುತ್ವ ಅಂತ ಬದುಕ್ತಾ ಇರೋರು ಬಿಜೆಪಿಗರು. ಬಟ್ ಆ ಹಿಂದುತ್ವ ಮತ್ತು ಬಹುತ್ವದ ಒಂದು ಸಂಘರ್ಷ ನಡೆದಾಗ ಏನಾಗುತ್ತಲ್ಲ, ಇಲ್ಲಿ ಗಾಂಧಿವಾದನ ಉಳಿಬೇಕಾಗತ್ತೆ. ಅಂತ ಒಂದು ವಿಚಾರಧಾರೆ ಇಟ್ಕೊಂಡ ಒಂದು ರಾಜಕಾರಣ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಪ್ರಗತಿಪರ ಒಂದು ಆಡಳಿತವನ್ನ ಕ್ಷೇತ್ರಕ್ಕೆ ಕೊಡ್ಬೇಕು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಯಾವ ರಾಜಕಾರಣಿಯವರು ಮಾಡ್ಬೇಕಾಗತ್ತೆ ಆ ರಾಜಕಾರಣ ಮಾಡ್ತಾ ಇರ್ತಾ ಇದ್ರು ಬಾಬಾ ಸಾಹೇಬ್ ಪಾಟೀಲ್ರು. ಇವತ್ತು ನಾವ್ ಇಷ್ಟೆಲ್ಲ ಜನ ಯಾವ ಕರೆ ಕೊಟ್ಟಿಲ್ಲ, ಯಾವ ಗಾಡಿ ಕೊಟ್ಟು ಕಳಿಸಿಲ್ಲ. ಇವತ್ತು ಸಲೀಂ ಭಯ್ಯನ್ ಹಿಡ್ಕೊಂಡು, ಜಕಾಸ್ ಸರ್ ಹಿಡ್ಕೊಂಡು, ನಮ್ಮಿಬ್ರು ಬ್ಲಾಕ್ ಅಧ್ಯಕ್ಷ ಹಿಡ್ಕೊಂಡು ಯೂತ್ ಕಾಂಗ್ರೆಸ್ ಎಲ್ಲಾ ಘಟಕದವ್ರು ಇವತ್ತು ಬಾಬಾ ಸಾಹೇಬ್ ಜನರು ಈ ಒಂದು ಹೋರಾಟ ಮಾಡಬೇಡ ಅಂದ್ರು ಯಾಕೆ ಕೂಡಿದೇವಂದ್ರ ಒಂದು ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ಕಿತ್ತೂರು ಕ್ಷೇತ್ರಾಗ ನಮ್ಮ ಪ್ರೀತಿಯ ಶಾಸಕರನ್ನು ದೃಷ್ಟಿಯಿಂದ ನಾವು ಇಲ್ಲಿ ಕೂಡಿದ್ದೇವೆ. ಕಿತ್ತೂರಿನ ಸುಮಾರು 7 ಇವತ್ತ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಹೋಗಿ ಕಿತ್ತೂರು ಬಂದಿದ್ರು, ಬಾಯಿಗೋಡಿಗೆ ಹಾಕಿದ್ರು. ಅವಾಗೂ ಸಹಿತ ನಮ್ಮ ಶಾಸಕರು ಯಾವುದೇ ಒಂದು ಶಬ್ದವನ್ನು ಬಳಕೆ ಮಾಡದ ಕೇವಲ ಮನವಿಗಳು. ಇವತ್ತ ಅವರು ಶಾಸಕ ಸ್ಥಾನದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವರು ಅಭಿವೃದ್ಧಿ ಕೆಲಸ ಮಾಡಕತ್ತಿದ್ದಾರೆ. ಇದನ್ನು ನೋಡಿ ಸಪೋರ್ಟ್, ಒಳ್ಳೆ ಅಭಿವೃದ್ಧಿ ಕೆಲಸ ನಡೆದ ಅಂತೇಳಿ ಸಪೋರ್ಟ್ ಮಾಡಬೇಕು. ಇಂಥ ಒಂದು ಸಣ್ಣ ವಿಷಯಕ್ಕೆ ದ್ವಾರದಾಗಿ ಮಾಡಬಾರ್ದು. ಈ ಸಂದರ್ಭದಲ್ಲೇ ಮಾನ್ಯ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ, ಮಾಜಿ ಶಾಸಕರಿಗೆ ಒಂದು ಏನು ವಿಷಯ ಹೇಳ್ತೇವೆ ಅಂತಂದ್ರೆ, ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ತಗೊಂಡು ದೊಡ್ಡದಾಗಿ ಮಾಡಿ ಇಡೀ ಕ್ಷೇತ್ರದ ಜನರನ್ನೆಲ್ಲ ಒಂದು ತರ ಅವರ ಮನಸ್ಸನ್ನ ತಿರ್ಚುವಂತ ಕೆಲಸ ಮಾಡಬೇಡ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಕಾರ್ಯಕರ್ತರಿಗೆ ಏನ್ ಬೇಕಾಗಿದೆ, ಬಿಜೆಪಿ ಅವರು ಇರಲಿ ಕಾಂಗ್ರೆಸ್ ಅವರು ಇರಲಿ, ಅಭಿವೃದ್ಧಿ ಬೇಕಾಗಿದೆ. ಜನರಿಗೆ ಅಭಿವೃದ್ಧಿ ಬೇಕಾಗಿದೆ. ಪಕ್ಷ ಆ ಶಾಸಕರಿಗೆ ಬೇಕಾದ್ರೆ ಅಭಿವೃದ್ಧಿ ಜನರಿಗೆ ಬೇಕಾಗಿದೆ. ಆ ಅಭಿವೃದ್ಧಿ ಕೆಲಸ ಶಾಸಕರು ಮಾಡಕ್ ಬಿಜೆಪಿ ಮಾಜಿ ಶಾಸಕರು ಒಂದು ಇದು ಮಾಡಿದ್ದಾರೆ. ಅವರು ಒಂದು ಕಾಂಗ್ರೆಸ್ ಯೂತ್ ಒಂದ್ ರೀತಿ ಕಾರ್ಯಕಾರಿಣಿ ಸಭೆಯಲ್ಲಿ ಅವ್ರ ಪಕ್ಷದ್ದು ಬಿಟ್ಬಿಟ್ಟು ಬಿಜೆಪಿ ಪಕ್ಷದ ಬಿಜೆಪಿ ಮಕ್ಕಳು ಅಂತ ಯಾಕೆ ಪದ ಉಪಯೋಗಿಸಬೇಕಾಗಿತ್ತು ಅಂತಕ್ಕಂಥ ಮಾತಾಡಿದ್ದಾರೆ ಅಧ್ಯಕ್ಷರೇ. ನಮ್ಮ ಶಾಸಕರು ಒಂದು ಕಾರ್ಯವೈಖರಿಯನ್ನು ಸಹಿಸದ ಈ ಬಿಜೆಪಿ ನಾಯಕರು ಒಳ್ಳೆಯ ಕಾರ್ಯಗಳನ್ನು ಕಿತ್ತೂರು ಕ್ಷೇತ್ರದಲ್ಲಿ ತರ್ತಾ ಇದ್ದಾರೆ. ಒಳ್ಳೆಯ ರಸ್ತೆ, ಒಳ್ಳೆಯ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಒಲವು ಕೊಡ್ತಾ ಇದ್ದಾರೆ. ಶೈಕ್ಷಣಿಕ ಮಟ್ಟವನ್ನು ನೋಡ್ರಿ, ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರ ಶಾಸಕರ ವಿಚಾರಗಳು ನಮ್ಮ ಕಿತ್ತೂರು ಕ್ಷೇತ್ರ ಮುಂದುವರಿಬೇಕಾದ್ರೆ ಶಿಕ್ಷಣ ಮುಖ್ಯ, ರಸ್ತೆ, ಕುಡಿಯುವ ನೀರು, ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬಿಜೆಪಿ ನಾಯಕ ಮಿತ್ರರಿಗೆ, ನಾವ್ರೇನು ಹೊರಗಿನವ್ರ, ಅವ್ರೇನು ಪಾಕಿಸ್ತಾನದವರಲ್ಲ, ನಾವು ಏನಲ್ಲ, ನಾವೆಲ್ಲರೂ ಒಂದೇ. ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ನಮಗೆ. ನಮ್ಮ ಈ ಮಣಿತನ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ನಾನಾ ಸಾಹೇಬ್ ಪಾಟೀಲ್ 3 ಜನ ಬಾಬಾ ಸಾಹೇಬ್ ಪಾಟೀಲ್ರು ಏನಾದರೂ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋದ್ರೆ ಅದರಲ್ಲಿ ನಾನಾ ಸಾಹೇಬ್ ಪಾಟೀಲ್ರು ಕ್ಷೇತ್ರದ ತುಂಬ ಅಡ್ಡಾಡಿ ಏನು ಸಮಸ್ಯೆಗಳನ್ನು, ಏನು ಜನರ ಕುಂದುಕೊರತೆಗಳದಾವ ಅನ್ನೋದನ್ನ ವಿಚಾರ ಮಾಡಿ ಹಗಲಿರುಳು ದುಡಿತಾ ಇದ್ದಾರೆ. ಅದರಂತೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ರು ಹಗಲು 12 ತಾಸು ಕಷ್ಟ ಕಾರ್ಪಣ್ಯ ಮಹಿಳೆಯ ಸಮಸ್ಯೆಗಳು ಏನಾದರೂ ಇದ್ರೆ ಅವನು ಪ್ರತಿಯೊಂದನ್ನು ಕುಂತ ಕೇಳಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕಿತ್ತೂರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಶಾಸಕರ ಕ್ರಮ ಕೈಗೊಳ್ತಾ ಇದ್ದಾರೆ. ಅದನ್ನ ಸಹಿಸದ ಒಂದಷ್ಟು ಜನ ಅದನ್ನ ಏನಾದರೂ ಒಂದು ಮಾಡಿ ನಮಗೆ ಕ್ರಾಂತಿ ಮಾಡುವಂತ ವಿಚಾರ, ಅದಕ್ಕೆ ನಾವೇನು ಅವಕಾಶ ಕೊಡೋದಿಲ್ಲ. ಕಿತ್ತೂರು ಕ್ಷೇತ್ರ ಅಭಿವೃದ್ಧಿ ಕಾಣಬೇಕು. 40 ವರ್ಷ ನಾವು ಹಿಂದದೇವಿ, ಅಭಿವೃದ್ಧಿ ಆಗ್ಬೇಕಾಗಿತ್ತು. ಈಗ ಕ್ಷೇತ್ರದಾಗ ಜನರನ್ನ ಕೇಳ್ರಿ, ಏನ್ ಬಾಬಾ ಸಾಹೇಬ್ ಹೇಳ್ರಿ ಎಂತ ಒಳ್ಳೆ ಕೆಲಸ. ಈಗ 10 ವರ್ಷದಿಂದ ನಾವು ಶಾಸಕ ಆಗಿದ್ರ ನಾವೇನೋ ಇನ್ನೂ ಒಳ್ಳೆ ರಸ್ತೆ, ಒಳ್ಳೆ ಶಾಲೆ, ಒಳ್ಳೆ ಗುಣಮಟ್ಟದ ಆಸ್ಪತ್ರೆಗಳನ್ನ ಕಟ್ಟಿಸ್ತಿದ್ರು. ಇಂಥ ವ್ಯಕ್ತಿಯನ್ನ ನಾವು 10 ವರ್ಷದಿಂದ ಒಬ್ಬ ಶಾಸಕನ ಮಾಡಿದ್ರ ಇನ್ನೂ ನಮ್ಮ ಕಿತ್ತೂರು ಕ್ಷೇತ್ರ ಅಭಿವೃದ್ಧಿ ಹೊಂದಿತ್ತೇನೋ ಅನ್ನುವಂಥ ಜನ ನೀವು ಮೀಡಿಯಾದವರು ಒಂದು ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ವಿಚಾರ ಮಾಡ್ರಿ. ಹೆಂಗ ಕ್ಷೇತ್ರ ಶಾಸಕ ಹೆಂಗ್ ಕೆಲಸ ಮಾಡತ್ತಾರು, ಏನ್ ಮಾಡತ್ತಾರು. ಒಳ್ಳೆ ಕೆಲಸ ಬಾಬಾ ಸಾಹೇಬ್ ಪಾಟೀಲ್ರು ಮಾಡಿದ್ರ ಅವ್ರ ಜನ ಮತ ಹಾಕ್ತಾರ. ಇಲ್ಲ ಅಂದ್ರೆ ಯಾರು ಒಳ್ಳೆಯವ್ರದಾರನ ಅವ್ರ ಆಯ್ಕೆ ಮಾಡ್ತಾರ. ಅದನ್ನ ಬಿಟ್ಟು ಈ 3 ವರ್ಷದ ಅವಧಿಯಲ್ಲಿ ಏನ್ ನಮಗೆ ಒಳ್ಳೆ ಕೆಲಸಗಳು ಬೇಕು, ಕ್ಷೇತ್ರಕ್ಕೆ ಒಳ್ಳೆ ರಸ್ತೆ ಬೇಕು, ಒಳ್ಳೆ ಕುಡಿಯೋ ನೀರು ಬೇಕು, ಶಾಲೆ ಕಾಲೇಜ್ ಬೇಕು. ನಮ್ಮ ಶಾಸಕರ ವಿಚಾರ ಈ ವರ್ಷ 2023-24 ಸಾಲಿನಲ್ಲಿ ಪ್ರಥಮ ಸ್ಥಾನ ಬಂದೈತಿ ಕಿತ್ತೂರು ಕ್ಷೇತ್ರ. ಕಿತ್ತೂರು ನೀವು ಮೀಡಿಯಾದಾಗ ಅದನ್ನ ನೋಡ್ರಿ, ವಿಚಾರ ಮಾಡಿ ತಿಳಿಸ್ರಿ. ಅವ್ರ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡತ್ತಾರು,
ಅದೇ ರೀತಿ ನಮ್ಮ ರೋಹಿಣಿ ಅಕ್ಕ ಬಾಬಾ ಸಾಹೇಬ್ ಪಾಟೀಲ್ರು ಯಾವ ರೀತಿ ಅಡ್ಡಾಡ್ತಾರ, ನಾನಾ ಸಾಹೇಬ್ ಪಾಟೀಲ್ರು ಯಾವ ರೀತಿ ಅಡ್ಡಾಡ್ತಾರೋ ಇದನ್ನ ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಎಲ್ಲರೂ ಒಂದೇ, ನಾವು ಬಿಜೆಪಿ ಅವರು ಒಂದೇ, ಕಾಂಗ್ರೆಸ್ ಅವರು ಒಂದೇ, ಎಲ್ಲ ಒಂದೇ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಲವು ಕೊಡ್ರಿ, ಒಳ್ಳೆ ವಿಚಾರಗಳನ್ನ ತಿಳ್ಕೊಡ್ರಿ. ಕ್ಷೇತ್ರದಾಗ ಜನ ಮಾತಾಡ್ತಾರ, ಬಾಬಾ ಸಾಹೇಬ್ ಪಾಟೀಲ್ರಂತ ನಾಯಕರು ನಮಗೆ ಹಿಂದನ ಸಿಗಬೇಕಾಗಿತ್ತಪ್ಪ ಅಂತ. ಆ ರೀತಿ ನಾವು ಒಳ್ಳೆ ಕೆಲಸಗಳನ್ನ ಮಾಡತ್ತೇವೆ. ಇಂಥ ಬಡ್ಡಿಗಿಂದ ಅವ್ರ ಹೆಣದ ಮೇಲೆ ರಾಜಕೀಯ ಮಾಡೋದು, ಹಿಂಗ್ ಗುಂಡಾಗರಿಂದ ರಾಜಕೀಯ ಮಾಡೋದು, ಅವ್ರ ಬಡ್ಡಿಗಿಂದ ಅದು ಪಾರ್ಟಿ ಅವ್ರದ ಮೇನ್ ಅಜೆಂಡಾನ ಅದ ಸಮಾಜ ಒಳಗ ಶಾಂತಿ ಸೃಷ್ಟಿ ಮಾಡೋದು. ಆಮೇಲೆ ಹೆಣದ ಮೇಲೆ ರಾಜಕೀಯ ಮಾಡೋದು, ಬಡವ್ರ ಮಕ್ಕಳಿಗೆ ಪ್ರಚೋದನೆ ಕೊಟ್ಟು ಅವ್ರ ಮುಂದೆ ಕಳಿಸಿ ಅವ್ರನ್ನ ಜೀವನನ ಕೊಲ್ಯಾಪ್ಸ್ ಮಾಡಿಬಿಡೋದು. ಇದು ಬಡ್ಡಿಗಿಂದ ಅವ್ರು ಮಾಡ್ಕೊಂಡ್ ಬಂದ ಇದೇ ನಮಗೆ ಅಚ್ಚರಿ ಅಲ್ರಿ. ಅಲ್ಲ, ಮೊದ್ಲಿಂದಾನು ಹಿಂಗೆ ಮಾಡ್ಕೊಂಡ್ ಬಂದವ್ರ ಬಡ್ಡಿ ನಾವು ಪಾರ್ಟಿ ಹುಟ್ಟಿದಾಗಿಂದ ಇದನ್ನ ಮಾಡ್ಕೊಂಡ್ ಬಂದಾರ. ಏನ್ ಹೇಳಿಕ್ ಬಯಸ್ತೀರ ಅವ್ರಿಗೆ? ಅವ್ರಿಗೆ ಏನ್ ಹೇಳಕ್ ಬರ್ತೀವಿ ಅಂದ್ರ, ನಮ್ ದನ್ಯಾರು ಅವತ್ತ ನಮ್ಮ ಯುವತ್ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯುತ್ತಿತ್ತು. ಅವಾಗ ನಡೆಯುವಂತ ಸಂದರ್ಭದಾಗ ಇಲ್ಲಿ ನಮ್ಮ ನಡೆದಿರ್ತಕ್ಕಂಥ ಯುವಕರಿಗೆ ಒಂದು ಕಿವಿ ಮಾತು ಹೇಳುವಾಗ, ನೀವು ಸೋಷಿಯಲ್ ಮೀಡಿಯಾದಾಗ ಅವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಾಗ ನೀವೇನ್ರು ವಲ್ಗರಾಗಿ ಅದು ಕಮೆಂಟ್ ಮಾಡಬೇಡ್ರಿ. ನಾವು ಏನ್ ಕೆಲಸ ಮಾಡ್ತಾವಲ್ಲ ಅದನ್ನಟ್ಟ ತೋರಿಸ್ಕೊಡ್ರಿ ನೀವು ಜನರಿಗೆ. ನಾವು ಉಳ್ಕಿದ್ದೇನೋ ತೋರ್ಸಕ್ ಹೋಗ್ಬೇಡ್ರಿ, ಅವ್ರಿಗೆ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ, ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ ನೀವು ಅಂತ ಹೇಳುವ ಸಂದರ್ಭದಾಗ ನೀವು ಅಷ್ಟು ಆತ್ಮೀಯರದಿರಿ. ನೀವು ಮಕ್ಕಳಂತ ತಿದ್ದೋ ಮತ್ತೆ ನಿಮ್ ನಟ್ಟ ಬೇಯ್ಬೇಕನ ಹೊರಗಿದವ್ರನ್ನ ಬೇಯಕ್ ಬರತ್ತಿ. ಹಿಂಗ ಅನ್ನಕ ಅದನ್ನ ಅವ್ರು ಅಪಪ್ರಚಾರ ಮಾಡ್ತಾರು ಅಂತ ಹಿಂಗ್ ಹೇಳು ಬರ್ದಾಗ, ನೋಡ್ಪ ನೀವು ಮಕ್ಳಿದ್ದಾಗ ನೀವು ಪಕ್ಷ ಅಂದ್ರೆ ಮಾತೃ ಪಕ್ಷ ಅಂತ ಬರೋದಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಂಗೆ ಮಾತೃ ಪಕ್ಷ ಅದು, ಮತ್ ನಾ ಹತ್ರ ಮಗ ಇದ್ದಂಗನ. ಹಿಂಗ ಅನ್ನುವಾಗ ಬಿಜೆಪಿ ಮಕ್ಕಳನ್ನು ಪದ ಉಪಯೋಗಿಸಿದ್ದಕ್ಕ ಅದನ್ನ ದೊಡ್ಡ ಇಶ್ಯೂ ಮಾಡ್ಕೊಂಡ ಹೊರಗಿಂದ ಜನರನ್ನ ಕರೆಸಿ ಅಲ್ಲ ಇಲ್ಲಿ ಭಾಷಣ ಮಾಡಕ್ ಹಚ್ಚ. ಈಗೇನ್ ಬಿಜೆಪಿ ಮಕ್ಕಳಂತ ಇದೆಯಲ್ಲ, ಅದೇನು ಹೇಳಿಕೆ ತಿರ್ಚಿದಿರ ಅಂತಿರೋ ಅಥವಾ ಎಡಿಟ್ ಮಾಡಿದಾರೆ ಅಂತ ನಿಮ್ಮ ಆರೋಪನ? ಅದನ್ನ ತಿರ್ಚಿದಾರ್ರಿ. ತಿರ್ಚಿದಾರೆ. ಹೇಳೋ ಉದ್ದೇಶ ಏನ್ ಯಾರು ಇವತ್ತು ಅವ್ರ ಹೋರಾಟ ಮಾಡ್ಯಾರ. ಇಲ್ಲಿ ಹೋರಾಟ ಮಾಡ ನಾವು ಅವ್ರ ಮಾಜಿ ಶಾಸಕರ ಪೋಸ್ಟ್ ಗಮನಿಸಬಹುದು ನೀವು ಫೇಸ್ಬುಕ್ನಾಗ. ನಮ್ಮ ಬಿಜೆಪಿ ಅಂದ್ರೆ ನಮ್ಮ ಮಾತೃಪಕ್ಷ ಅಂತೇಳಿ ಅವರ ಇದನ್ನ ಬರ್ದು ಹಾಕ್ಯಾರ. ಮಾತೃಪಕ್ಷ ಅಂತ ಹಾಕ್ಯಾರ ಅಂತ ಕ್ಯಾಪ್ಷನ್ ಹಾಕ್ಯಾರ ಅಂದ್ರ ಮತ್ತ ಮಾತೃ ಅಂದ್ರೆ ತಾಯಿಲ್ಲವ್ರ ಅವ್ರ ಮಕ್ಕಳು ಇದ್ದಂಗಲ್ಲ. ಅದನ್ನ ನಮ್ಮ ಶಾಸಕರು ಹೇಳಿದಾರು. ಅದನ್ನ ತಿರುಚಿ ಅವ್ರ ಕೆಲಸ ಇಲ್ದಕ್ಕ ಸುಳ್ಳ ದಾಂಧಿ ಹಬ್ಸುನು ಸಮಾಜದಾಗ ಅಶಾಂತಿ ಇದನ್ನು ವಾತಾವರಣ ಸೃಷ್ಟಿ ಮಾಡೋಣ ಅಂತೇಳಿ ಇದನ್ನೊಂದು ಇದು ಮಾಡಿ ಮಾತನ್ನು ಹೇಳಿದ್ರು. ಬಿಜೆಪಿ ಮಕ್ಕಳು ನಮ್ಮ ಕಾಂಗ್ರೆಸ್ ಪಕ್ಷದ ಮಕ್ಕಳಿಗೆ ಆ ತರ ಈ ತರ ಅಂತೇಳಿ ನಿಮ್ಮ ಶಾಸಕರು ಬೈತಾರ ಅಂತ ಹೇಳುವಾಗ ಒಂದು ಕಿವಿ ಮಾತು ಹೇಳಿದಾರ ಅಷ್ಟೇ. ಇವ್ರು ಅದನ್ನ ತಿರುಚಿ ವಿಡಿಯೋ ಏನೇನೋ ಮಾಡಿಕೊಂಡು ಅದನ್ನ ಅಪಪ್ರಚಾರ ಮಾಡುವಂಥದ್ದು ಸರಿ ಅಲ್ಲ. ಮತ್ತೆ ಇವ್ರ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ಲಿ, ಅದಕ್ಕೆ ಸಹಕಾರ ಇರುತ್ತೆ. ಏನ್ ಮಾಡಿದ್ದಾರೆ ಏನ್ ಬಿಟ್ಟಿದ್ದಾರೆ ಅನ್ನೋದು. ಇವ್ರ ತರ ನಾವು ಏನೇನೋ ಒಂದು ಹೇಳಿ ಶಾಸಕರಿಗೆ ಒಂದು ಗೊಡ್ಡ ಬೆದರಿಕೆ ಹಾಕಿ ಇದಕ್ಕೆ ನಾವು ಹೆದರುವ ಮಕ್ಕಳಲ್ಲ. ನಾವು ಈ ವೇದಿಕೆ ಮುಖಾಂತರ ಒಂದು ಅವ್ರಿಗೆ ಸ್ಪಷ್ಟ ಪಡ್ಸಕ್ ಇಚ್ಛೆ ಪಡ್ತೇನೆ. ಅವ್ರು ಎಲ್ಲೋ ಮನೆಗೆ ಬಂದು ಮುತ್ತಿಗೆ ಹಾಕ್ತೇನೆ, ಅವ್ರ ಗುಂಡಾವರ್ತನೆ ತೋರ್ತೀವಿ ಅಂದ್ರ ಅದು ಸಾಧ್ಯ ಆಗೋಲ್ಲ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇದೆ. ಆ ಸಂವಿಧಾನ ಒಳಗೆ ನಾವೆಲ್ಲ ಇದೀವಿ. ಆ ಸಂವಿಧಾನ ಏನಿರುತ್ತೆ ಕಾನೂನುಬದ್ಧವಾಗಿ ಹೋರಾಟ ಮಾಡ್ಬೇಕು. ಅದನ್ನ ಬಿಟ್ಟು ಶಾಸಕರ ಮನೆಗೆ ಬಂದು ಮುತ್ತಿಗೆ ಹಾಕ್ತಿವಿ ಅಂತ ಗುಂಡಾವರ್ತನೆ ತೋರಿದ್ರೆ ಇದು ಸರಿಯಲ್ಲ. ಪ್ರತಿಯೊಂದು ಕಿತ್ತೂರು ಕ್ಷೇತ್ರದ ಜನತೆ ಸೂಕ್ಷ್ಮವಾಗಿ ಗಮನಿಸ್ತದೆ. ಮತ್ತೆ ನಮ್ಮ ಕ್ಷೇತ್ರ ಶಾಂತಿಯುತ ಕ್ಷೇತ್ರ. ಎಷ್ಟೋ ಜನ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಇಂಥ ನಾಡಿನಲ್ಲಿ ಅವರು ಈ ತರ ಗುಂಡಾವರ್ತನೆ ತೋರ್ತಾರಂದ್ರೆ ಇದು ಅವ್ರಿಗೆ ಸರಿ ಅನ್ಸೋದಿಲ್ಲ. ಈಗ ಒಟ್ಟಾರೆ ನೀವೊಬ್ಬ ಬಿಜೆಪಿ ಯುವ ಪದಾಧಿಕಾರಿಯಾಗಿ ಕಾಂಗ್ರೆಸ್ ಯುವ ಪದಾಧಿಕಾರಿಯಾಗಿ ಏನ್ ಹೇಳಿಕ್ ಬಯಸ್ತೀರಾ ವಿಶೇಷವಾಗಿ ಅವ್ರಿಗೆ, ಬಿಜೆಪಿ ಅವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಅವ್ರು ಇನ್ ಮುಂದೆ ಇಂಥ ಗುಂಡಾವರ್ತನೆ ಬಿಡಬೇಕು. ಈ ಶಾಂತಿಯುತ ಕ್ಷೇತ್ರ ಇದೆ, ಏನೇ ಇದ್ರು ಅವ್ರು ಹೋರಾಟ ಮುಖಾಂತರ ಮಾಡ್ಲಿ. ಅದನ್ನ ಬಿಟ್ಟು ಒಂದು ಶಾಸಕರ ಗೃಹ ಕಚೇರಿಗೆ ಮುತ್ತಿಗೆ ಹಾಕ್ತೀನಿ ಅನ್ನೋದು ಈ ಗುಂಡಾವರ್ತನೆ ಬಿಡ್ಬೇಕು. ಅವರು ಬಿಜೆಪಿ ಕಾರ್ಯಕರ್ತರು ಇದನ್ನ ಬಿಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರು ಹೋರಾಟ ಮಾಡ್ಲಿ, ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಏನು ನೆಕ್ಸ್ಟ್ ನೀವು ಸಹ ಏನಾದ್ರು ಅವ್ರು ಮುಂದುವರೆದ್ರೆ ನೀವು ಹೋರಾಟ ಏನಾದ್ರು? ಹೌದು, ನಾವು ಮುಂದುವರ್ಸೇ ಬಿಡ್ತೀವಿ. ಅವ್ರು ವರ್ಷಿದ್ರೆ ನಾವು ಮುಂದುವರ್ಸೇ ಬಿಡ್ತೀವಿ. ಏನು ಕಾನೂನು ಹೋರಾಟ ಏನಾದ್ರು ಇದು ಮಾಡ್ತೀರಾ? ಕಾನೂನು ಹೋರಾಟ ಅವ್ರು ಯಾವ ತರ ಮಾಡ್ತಾರ ಆ ತರ ನಾವು ಮಾಡ್ತೀವಿ. ಅದ್ರ ಪ್ರತಿಫಲವಾಗಿ ನಾವು ಮಾಡ್ತೀವಿ. ನಮ್ಮ ಹತ್ರನು ಮತ್ತೆ ಅವರು ಮಾತಾಡಿದಂತ ಸಾಕಷ್ಟು ವಿಡಿಯೋಗಳು ನಮ್ಮ ಹತ್ರನೂ ಇದೆ. ಯಾಕಂದ್ರೆ ನಮ್ದು ಕಿತ್ತೂರು ಆಯ್ತು, ಬೈಲೊಂಗಲ್ ಆಯ್ತು, ನಮ್ಮ ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಆಡಭಾಷೆ. ಇಡೀ ನಮ್ಮ ರಾಜ್ಯದಲ್ಲಿ ಒಂದ್ ದಿನಕ್ಕೆ ಮಕ್ಕಳನ್ನು ಪದ ಸಾಕಷ್ಟು ಸತಿ ಉಚ್ಚಾರ ಆಗುತ್ತೆ. ಹಾಗಾದ್ರೆ ಎಲ್ಲರೂ ಮೇಲೆ FIR ಮಾಡಕ್ ಬರಲ್ಲ, ಕಾನೂನು ರೀತಿಯಾಗಿ ಹೋರಾಟ ಮಾಡಕ್ ಬರಲ್ಲ. ಯಾಕಂದ್ರೆ ಆಡು ಭಾಷೆಯಲ್ಲಿ ಡೈಲಿ ಎಲ್ಲರೂ ಬಾಯಲ್ಲಿ ಉಚ್ಚಾರ ಆಗ್ತಾನೆ ಇರುತ್ತೆ. ಅದು ಮಾತಾಡ್ಬೇಕಂದ್ರೆ ಆಗಿರ್ಬೋದು. ಬಟ್ ಅದನ್ನು ಇವ್ರು ತಗೊಂಡು ತಿರುಚಿ ಅದನ್ನ ಏನೋ ಒಂದು ದೊಡ್ಡ ಇಶ್ಯೂ ಮಾಡ್ತೀನಿ ಅಂದ್ರೆ ಅದು ಸರಿ ಅನ್ಸೋದಿಲ್ಲ ಅವ್ರಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.